ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಸದ್ಯದ ನಮ್ಮ ವೇಗದ ಜೀವನ ಶೈಲಿಲಿ ಯಾರ ಹತ್ರನೂ ಟೈಮ್ ಇಲ್ಲ. ಎಲ್ಲರೂ ಬ್ಯುಸಿನೇ. ಬ್ಯುಸಿ ಮಂದಿಯ ಲೈಫ್ನ ಸುಲಭ ಮಾಡೋದಕ್ಕೆ ಮಾರ್ಕೆಟ್ನಲ್ಲಿ ನೂರಾರು ಪ್ರಾಡಕ್ಟ್ಗಳು, ಅದರಲ್ಲೂ ರೆಡಿ ಟು ಈಟ್ ತಿಂಡಿಗಳ ದೊಡ್ಡ ಲಿಸ್ಟೇ ಇದೆ. ಉಪ್ಪಿಟ್ಟು, ಕೇಸರಿಬಾತು, ಅವಲಕ್ಕಿ, ಬಿಸಿಬೇಳೆ ಬಾತ್ ಅಂಥ ಎಷ್ಟೋ ತಿಂಡಿಗಳ ಪ್ಯಾಕೆಟ್ಗಳನ್ನು ಬರೀ ಬಿಸಿ ನೀರಿನಲ್ಲಿ 5 ನಿಮಿಷ ಅದ್ದಿ ತಟ್ಟೆಗೆ ಸುರ್ಕೊಂಡು ತಿನ್ನಬಹುದು. ಇನ್ನು ಬಹಳಷ್ಟು ಜನ ಉಪ್ಪಿನಕಾಯಿ, ಜಾಮ್, ಚಟ್ನಿ ಪುಡಿ, ಹಪ್ಪಳ, ಸಂಡಿಗೆ, ಪುಳಿಯೋಗರೆ ಗೊಜ್ಜು ಇವನ್ನೆಲ್ಲ ಮನೆಯಲ್ಲೇ ಮಾಡೋದನ್ನು ಬಿಟ್ಟು ಎಷ್ಟೋ ವರ್ಷಗಳೇ ಆಗೋಗಿದೆ. ಐಸ್ ಕ್ರೀಮ್, ಬಿಸ್ಕೆಟ್, ಬ್ರೆಡ್, ಕೇಕ್ಗಳಂತೂ ಎಷ್ಟು ತಿಂದರೂ ಆಸೆ ತೀರೋದಿಲ್ಲ. ತಾಸುಗಟ್ಟಲೆ ಅಡಿಗೆ ಮನೆಯಲ್ಲಿ ನಿಂತು ಮೈಕೈ ನಯಿಸ್ಕೊಳ್ಳೋ ಪ್ರಮೇಯ ಇಲ್ಲದೆ ಕೇವಲ 5-6 ನಿಮಿಷಗಳಲ್ಲಿ ತಯಾರಾಗೋ ಪ್ಯಾಕೇಜ್ಡ್ ಫುಡ್ಗಳು ಒಂದೇ ಎರಡೇ. ಆದರೆ ಇಂತಹ ಪ್ಯಾಕೇಜ್ಡ್ ಫುಡ್ಗಳನ್ನು ತಗೊಳ್ಳೋ ಮೊದಲು ಕೆಲವು ವಿಷಯಗಳನ್ನು ನೀವು ಅಗತ್ಯವಾಗಿ ಗಮನಿಸಬೇಕಾಗತ್ತೆ. ಸಾಮಾನ್ಯವಾಗಿ ಯಾವುದೇ ಆಹಾರ ಪದಾರ್ಥಗಳನ್ನು ತಗೊಳ್ಳುವಾಗ ಜನರು ಮಾಮೂಲಾಗಿ ನೋಡೋದು ಇದು ಯಾವ ಕಂಪ್ನಿ, ಎಷ್ಟು ದುಡ್ಡು, ಎಷ್ಟು ಗ್ರಾಮ್ ಇದೆ ಅಂತ ಅಷ್ಟೇ. ಆದರೆ ಅಷ್ಟೇ ಮುಖ್ಯವಾಗಿ ಪ್ಯಾಕೆಟ್ ಮೇಲೆ ಇರುವಂಥ ಎಕ್ಸ್ಪೈರಿ ಡೇಟ್ಗಳನ್ನು ಕೊಂಡ್ಕೊಳ್ಳೋ ಮೊದಲು ಗಮನಿಸಲೇಬೇಕು. ಅದರ ಜೊತೆಗೆ ಯಾವುದೇ ಆಹಾರ ಪದಾರ್ಥವನ್ನು ನೀವು ಕೊಂಡ್ಕೊಳ್ಳುವಾಗ ಆ ಪದಾರ್ಥ ತಯಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಗಳನ್ನು ಬಳಸಿದ್ದೀವಿ ಅನ್ನುವಂಥ ಮಾಹಿತಿ ಇರುತ್ತೆ. ಇದನ್ನು ಒಮ್ಮೆ ಕಣ್ಣಾಡಿಸಿ. ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಪದಾರ್ಥಗಳನ್ನು ತಿಂದರೆ ಅಲರ್ಜಿ ಆಗಬಹುದು ಅನ್ನೋಂಥವ್ರು, ಉದಾಹರಣೆಗೆ ಹಸಿ ಸಾಸಿವೆ, ಕಡಲೆಬೇಳೆ, ಕಡಲೆಬೀಜ ಇಂಥ ಪ್ರೋಟೀನ್ ಭರಿತ ಪದಾರ್ಥಗಳು ಕೆಲವರ ದೇಹಕ್ಕೆ ಅಲರ್ಜಿ ಉಂಟು ಮಾಡುತ್ತೆ. ನೀವು ಪ್ಯಾಕೇಜ್ ಫುಡ್ಗಳನ್ನು ತಗೊಳ್ಳೋ ಮೊದಲು ಪ್ಯಾಕೆಟ್ನಲ್ಲಿ ಅಂಥ ಅಂಶಗಳೇನಾದರೂ ಇದೆಯಾ ಅಂತ ಒಮ್ಮೆ ಪರಿಶೀಲಿಸಿ. ಮಕ್ಕಳಿಗೆ ತಗೊಳ್ಳುವಂಥ ಚಾಕ್ಲೇಟ್, ಜೆಲ್ಲಿ, ಐಸ್ ಕ್ರೀಮ್ನಲ್ಲಿ ಬಳಸಿರುವಂಥ ಫುಡ್ ಕಲರ್ ಯಾವುದು, ಎಷ್ಟು ಪ್ರಮಾಣದಲ್ಲಿ ಇದನ್ನು ಬಳಸಿದ್ದಾರೆ ಅನ್ನೋಂಥ ಮಾಹಿತಿ ನಿಮಗೆ ಮೊದಲೇ ಗೊತ್ತಿದ್ರೆ ಒಳ್ಳೆಯದು. ಕೆಲವು ಪ್ಯಾಕೆಟ್ಗಳನ್ನು ಓಪನ್ ಮಾಡಿದ ಮೇಲೆ ಗಾಜಿನ ಬಾಟ್ಲಿಗೆ ವರ್ಗಾಯಿಸಿ ಅಂತ ಇರುತ್ತೆ. ಇಂಥ ಸೂಚನೆ ಇದೆಯಾ ಅಂತ ನೋಡಿ. ಇಲ್ಲದೆ ಹೋದರೆ ನೀವು ಅದನ್ನು ತಂದು ಕೇವಲ ಫ್ರಿಜ್ನಲ್ಲಿಟ್ಟರೋ ಅಥವಾ ಹಾಗೆ ಯಾವುದೋ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಸುರಿದ್ರೆ ಖಂಡಿತ ಆಹಾರ ಪದಾರ್ಥದ ಗುಣಮಟ್ಟ ಕಡಿಮೆ ಆಗುತ್ತೆ ಅಥವಾ ಹಾಳಾಗಲೂಬಹುದು. ಇನ್ನೂ ಕೆಲವು ಆಹಾರ ಪದಾರ್ಥಗಳ ಪ್ಯಾಕೆಟ್ ಬಿಚ್ಚಿದ ಮೇಲೆ ಫ್ರಿಜ್ನಲ್ಲಿ ಇಡಲೇಬೇಕು ಅನ್ನೋಂಥ ಸೂಚನೆ ಇರುತ್ತೆ. ಆದರೆ ಅದನ್ನು ಸರಿಯಾಗಿ ಓದ್ಕೊಳ್ದೆ ನಾವು ಒಂದು ಸ್ಟೀಲ್ ಡಬ್ಬಿಲಿ ಹಾಕಿಟ್ರೆ ಆಗ ಕೂಡ ಆ ಆಹಾರ ಪದಾರ್ಥ ಕೆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಷ್ಟೆಲ್ಲ ವಿವರಗಳನ್ನು ಓದ್ತಾ ಇದ್ರೆ ಅರ್ಧ ದಿನ ಕಳೆದು ಹೋಗುತ್ತೆ. ಇನ್ನು ಆ ಪದಾರ್ಥನ ಕೊಂಡ್ಕೊಳ್ಳೋದು ಯಾವಾಗ ಅಂತ ನಿಮಗನ್ನಿಸಬಹುದು. ಸಾಮಾನ್ಯವಾಗಿ ಒಂದೇ ಬ್ರ್ಯಾಂಡ್ನ ಪದಾರ್ಥಗಳನ್ನು ಬಳಸೋದ್ರಿಂದ ಅದರಲ್ಲಿನ ವಿವರಗಳು ಹೆಚ್ಚಾಗಿ ಬದಲಾಗೋದಿಲ್ಲ. ಕೇವಲ ಎಕ್ಸ್ಪೈರಿ ಡೇಟ್ ನೋಡಿದ್ರೆ ಅಷ್ಟೇ ಸಾಕು. ಆದರೆ ಹೊಸ ಪ್ರಾಡಕ್ಟ್ನೊಂದನ್ನು ತಗೊಂಡ ತಕ್ಷಣ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲ ವಿವರಗಳನ್ನು ಕಡ್ಡಾಯವಾಗಿ ಒಂದು 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಓದೋ ಹವ್ಯಾಸ ನಿಮಗಿದ್ರೆ ಬಹಳ ಒಳ್ಳೆಯದು. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.